ನಮಸ್ಕಾರ ನಮಸ್ಕಾರ ನಮಸ್ಕಾರ. ವೆಲ್ಕಮ್ ಟು ಟ್ರೂ ಲೈವ್ಸ್ ನ್ಯೂಸ್. ಇದು ನನ್ನ ಪರ್ಸನಲ್ ಫೇಸ್ಬುಕ್ ಚಾನಲ್. ಫೇಸ್ಬುಕ್ ಬೇರೆ ತರ ಇದೆ. ಮತ್ತೆ ಸುದ್ದಿಯಲ್ಲಿದ್ದಾರೆ ಬೆಂಗಳೂರಿನ ಕಚಡ ಭ್ರಷ್ಟ ಪೊಲೀಸರು. ನಾನು ಕಚಡ ಅಂತ ಯಾಕೆ ಕರಿತೀನಿ ಅಂತಂದ್ರೆ, ಕಚಡ ತುಂಬಾ ಕಡಿಮೆ ಮಾತು. ಇವರು ಕಚಡಗಳು, ರೋಲ್ ಕಾಲಿಸ್ಟ್ಗಳು, ಭ್ರಷ್ಟರು, ಲಾಡಿ ಬಿಚ್ಚೋರು, ಕೊಲೆ ಮಾಡೋರು, ಕದ್ದಿರೋ ಚಿನ್ನದಲ್ಲಿ ಎಂಟಿಗೆ ಒಡವೆ ಮಾಡಿಸ್ಕೊಡೋರು, ಲೂಟಿಕೋರ್ರು, ATM ಅಲ್ಲಿ ದರೋಡೆ ಮಾಡೋರು. ಇವ್ರುಗಳ ಏನೋ ಯಾರೋ ಪಾಪ ಯಾವ್ದೋ ಒಂದು ಸಣ್ಣ ಪುಟ್ಟ ಕ್ರೈಮ್ ಮಾಡಿದ್ರೆ ಅವನಿಗೆ ಪಶ್ಚಾತ್ತಾಪ ಇರ್ತದೆ, ನಾನು ಯಾಕಪ್ಪ ಕ್ರೈಮ್ ಮಾಡಿದೆ. ಯಾಕೆಂದ್ರೆ ನಿಜವಾದ ರೌಡಿಗಳೇ ಪೊಲೀಸರು. 90% ಪೊಲೀಸ್ ಇಲಾಖೆಯಲ್ಲಿರುವಂತ ಪೊಲೀಸರು ಅವ್ರ ಬಾಯಲ್ಲಿ ಬರುವಂತ ಭಾಷೆ ಆಗಿರ್ಬೋದು, ನಡ್ಕಣ ರೀತಿ ಆಗ್ಬೋದು. ಬೆಳಗ್ಗೆ ಇದ್ರೆ ಭಿಕ್ಷೆ 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 ಕೊಡು, ಭಿಕ್ಷೆ ಕೊಡು, ಭಿಕ್ಷೆ ಕೊಡು, ಸಮಾಜದಲ್ಲಿ ಭಿಕ್ಷೆ ತಗೊಂಡ್ ಲೇ, ನೀವು ಪೊಲೀಸ್ ಇಲಾಖೆಯವರ ಭಿಕ್ಷುಕರ? ನಮ್ಗೆ ಅರ್ಥ ಆಗ್ತಾ ಇಲ್ವಲ್ಲೋ. ಈ ಕರ್ನಾಟಕ ಪೊಲೀಸ್ ಇಲಾಖೆ ಅನ್ನೋದು ಬದಲು ಕರ್ನಾಟಕ ಭಿಕ್ಷುಕ ಅಲ್ಲ. ಭಿಕ್ಷುಕರಿಗೂ ನಾವು ಎಲ್ಲೋ ಒಂದ್ ಕಡೆ ಅವ್ರಿಗೆ ಅವಮಾನ ಮಾಡ್ದಂಗ ಆಗುತ್ತೆ. ಕ್ಷಮೆ ಇರ್ಲಿ, ಭಿಕ್ಷೆ ಮಾಡೋದು. ಯಾಕೆಂತಂದ್ರೆ ಅವರು ಕೇಳಿ ದಾನ ಧರ್ಮ ತಗೊಳ್ತಾರೆ. ಬಟ್ ಆದ್ರೆ ಈ ಕರ್ನಾಟಕ ಪೊಲೀಸ್, ಸ್ಪೆಸಿಫಿಕಲಿ ಬೆಂಗಳೂರು ಪೊಲೀಸರು ಇದ್ರಲ್ಲ, ಲೇ, ನಿಮ್ಮಷ್ಟು ಭ್ರಷ್ಟರು, ನಿಮ್ಮಷ್ಟು ಲೂಟಿಕೋರರು, ನಿಮ್ಮಷ್ಟು ಕೊಲೆಗಾರರು, ಲಾಡಿ ಬಿಚ್ಚಿ ಹೆಣ್ಣುಮಕ್ಕಳ ಮಾನ ತೆಗಿಯೋರು, ಬೆಳಗ್ಗೆ ಇದ್ರೆ ಭಿಕ್ಷೆ ಬೇಡಿ ಜೀವನ ಮಾಡ್ತಿರಲ್ರೋ, ನಿಮಗೇನೋ ದೊಡ್ಡ ರೋಗ ಬಂದಿರೋದು. ದಿಸ್ ಇಸ್ ವಾಟ್ ಇಷ್ಟಕ್ಕೂ ಕರ್ನಾಟಕದ ಹೋಮ್ ಮಿನಿಸ್ಟರ್ ಇಷ್ಟು ಜನ 181 ಜನ ಸಸ್ಪೆಂಡ್ ಆಗಿದ್ರಲ್ಲ, ಯಾವನ್ಗಾದ್ರೂ ಡಿಸ್ಮಿಸ್ ಮಾಡಿ ಜೈಲ್ಗೆ ಹಾಕಿದ್ರೆ ಬೆಳಗ್ಗೆ ಇದ್ರೆ ಬುದ್ಧಿ ಕಲ್ತಿರೋರು ಇವತ್ತು ಮತ್ತೆ ಸುದ್ದಿಲಿರೋದು ಬೆಂಗಳೂರಿನ DCP ನಾರ್ತ್ ಈಸ್ಟ್. ಈ DCP ನಾರ್ತ್ ಈಸ್ಟ್ ಅಲ್ಲಿ ಮೊದಲ ವಿಕೆಟ್ ಇವನು ಕೊಡಗೇಳಿ ಇನ್ಸ್ಪೆಕ್ಟರ್ ಮುತ್ತುರಾಜು ರಿಯಲ್ ಎಸ್ಟೇಟ್ ಮಾಡಿಕೊಂಡು 1.5 ತಿಂಗಳ ಹಿಂದೆ ನ್ಯೂಸ್ ಅಲ್ಲಿದ್ದ. ತದನಂತರ ಅಮೃತಹಳ್ಳಿ ಪೊಲೀಸರು ಗ್ಯಾರಂಟಿ ನ್ಯೂಸ್ ತೋರಿಸಿದ್ರು. ಯಾರೋ ಹೆಣ್ಣು ಯಾರೋ ಅಶ್ಲೀಲವಾಗಿ ನಡ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಟ್ಟು ವಿಡಿಯೋ ಮಾಡಿಕೊಟ್ರೆ ಆ ತರದ್ ಏನು ಇಲ್ಲಮ್ಮ ಅಂತ ಹೇಳ್ದಂತವ್ರು ಈಗ ಮತ್ತೆ ಸುದ್ದಿಯಲ್ಲಿರೋನು ಬೇರೆ ಯಾರು ಅಲ್ಲ. ನೀವು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೋಗ್ಬೇಕಾದ್ರೆ ಜಾಲ ಪೊಲೀಸ್ ಸ್ಟೇಷನ್ ಇದೆ. ಜಾಲ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಆನಂದ್ ಮತ್ತೆ ಶಿವಣ್ಣ ಇಬ್ರು ಕೂಡ 3 ಲಕ್ಷ ರೂಪಾಯಿ ಲಂಚ ಇಸ್ಕೊಬೇಕಾದ್ರೆ ತಗಲಾಕೊಂಡಿದ್ದಾರೆ. ನೋಡ್ರಿ ಅಹಿಂದ ನಾಯಕ ಸಿದ್ದರಾಮಯ್ಯನವರೇ, ನಿಮ್ಮ CM ನಾಯಕತ್ವದಲ್ಲಿ ಬೀದಿಗಿಳಿದು ಒಳ್ಳೆ ಡಕಾಯಿತರ ವಸೂಲಿ ಮಾಡುವಂತ ಪೊಲೀಸರು ಇವ್ರ ಮೇಲೆ ಸರ್ಕಾರ ಕ್ರಮ ತಗೊಳ್ಳಲ್ಲ. ವಸೂಲಿ ಮಾಡಕ್ ಬಿಟ್ಟಿದ್ದೀರಾ ಅಂತಂದ್ರೆ ವಸೂಲಿ ಮಾಡಿದವ್ರನ್ನ ಬರೀ ಸಸ್ಪೆಂಡ್ ಮಾಡಿ ಇನ್ನೂ ಅವ್ರಿಗೆ ರೆಕ್ಕೆಗೆ ನೀರ್ ಹಾಕಿ ಕಳಿಸ್ತೀರಾ ಅಂತಂದ್ರೆ ಇವತ್ತು ಸಿಕ್ಕಾಕೊಂಡ್ರು ಬೇರೆ ಯಾರು ಅಲ್ಲ, ಜಾಲ ಇನ್ಸ್ಪೆಕ್ಟರ್ ಆನಂದ ಜೊತೆನಲ್ಲಿ ಹೊಡಿಕಲ್ಲ ಅವನ PSI ಶಿವಣ್ಣ ಅಂತ. ಅವರ ಮುಖಗಳನ್ನ ತೋರಿಸ್ತೀನಿ. ಈ ದರಿದ್ರ ಕಳ್ಳರ ಮುಖಾನ ನೋಡಿಸ್ತೀನಿ. ಒಂದ್ ನಿಮಿಷ ಅವ್ರ ಮುಖಾನ ನೋಡಿ. ವಿ ವಾಂಟ್ ಪೀಪಲ್ ಟು ನೋ ಎಂತೆಂತ ದರಿದ್ರ ಮುಂಡೆವು ಈ ಪೊಲೀಸ್ ಅವ್ರ ಕೆಲಸ ಸೇರ್ಕೊಂಡು. ನೋಡಿ ಇವನೇ ಶಿವಣ್ಣ ಅಂತ. ಓಕೆ, ಇದು ಜಾಲ ಪೊಲೀಸ್ ಸ್ಟೇಷನ್. ನೋಡಿ, ಜಾಲ ಪೊಲೀಸ್ ಸ್ಟೇಷನ್. ಐ ಜಸ್ಟ್ ವಾಂಟೆಡ್ ಟು ಶೋ ಯು. ನೋಡ್ರಿ, ಇವನೇ ಶಿವಣ್ಣ ಅಂತ. 3 ಲಕ್ಷ ರೂಪಾಯಿ ಇಸ್ಕೊಬೇಕಾದ್ರೆ ಜಾಲ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಇವನ ಮುಖಕ್ಕೆ ಆರ್ತಿ ಎತ್ತ. ಇವನ್ ನೋಡ್ರಿ ಹೆಂಗಿದಾನೆ, ದೊಡ್ಡ ಕಳ್ಳನ್ ತರ ಇದ್ದಾನೆ. ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ಒಳ್ಳೆ ದೊಡ್ಡ ಕಳ್ಳ ತರ ಇದ್ದಾನೆ ಇವನು. ನೋಡ್ರಿ ಇವನೇ ಶಿವಣ್ಣ ಅಂತ. ಇವನು ಇನ್ಸ್ಪೆಕ್ಟರ್, ಜಾಲ ಇನ್ಸ್ಪೆಕ್ಟರ್, ಅವನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಇಬ್ರು ಸೇರ್ಕೊಂಡು 3 ಲಕ್ಷ ರೂಪಾಯಿ ಡೀಲ್ ಇಟ್ಟವ್ರೆ. ಇವ್ರಿಗೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ? ಈ ಕಾಂಗ್ರೆಸ್ ಸರ್ಕಾರ ಯಾರನ್ನು ಕೂಡ ಡಿಸ್ಮಿಸ್ ಮಾಡಲ್ಲ. ಡಿಸ್ಮಿಸ್ ಮಾಡದೆ ಇಂಥವ್ರಿಗೆ ಶಕ್ತಿ ತುಂಬಿ ಬೆಳೆಸ್ತಾ ಇದ್ದಾರೆ. ನೋಡ್ರಿ, ನಿನ್ನೆ ಒಬ್ಬ ಯಾರ ಮೇಲೆನೋ ರೌಡಿ ಶೀಟರ್ ಓಪನ್ ಮಾಡಿ ರೌಡಿ ಶೀಟರ್ನ ಕ್ಲೋಸ್ ಮಾಡಕ್ಕೆ, ಮತ್ತೆ ಯಾವ್ದೋ ಒಂದು ಸುಳ್ಳು ಕೇಸ್ ಹಾಕಿ ಅದನ್ನ ಕ್ಲೋಸ್ ಮಾಡಕ್ಕೆ ಇವನು ಶಿವಣ್ಣ 3 ಲಕ್ಷ ರೂಪಾಯಿ ಕೇಳವನೆ. ನೆನ್ನೆ ಕೊಡ್ಬೇಕಾದ್ರೆ ಲೋಕಾಯುಕ್ತ ಬಳೆಗೆ ಸಿಕ್ಕಾಕೊಂಡಿದ್ದಾರೆ. ಇಂಥ ಮಾನ ಮರ್ಯಾದೆ ಇಲ್ದಂತ ಕಳ್ಳರು, ದರೋಡೆಕೋರರು, ಭ್ರಷ್ಟರು
ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಸಮಾಜದಲ್ಲಿ ಏನು ಮೆಸೇಜ್ ಕೊಡ್ತಾ ಇದ್ದಾರೆ? ಒಬ್ಬನ್ನಾದ್ರೂ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಗಿರ್ಬೋದು, ದೊಡ್ಡದಾಗಿ ನಾನು ಕ್ಲೀನ್ ಚಿಟ್ ಅಂತ ಹೇಳ್ಕೊಳ್ಳೋ ಅಂತ ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಒಬ್ಬರನ್ನಾದ್ರೂ ಡಿಸ್ಮಿಸ್ ಮಾಡಿಲ್ಲ ರೀ. ಯಾಕೆ ಅಂತಂದ್ರೆ ಇವ್ರುಗಳು ಕೋಟಿ ಲಕ್ಷ ಕೊಟ್ಟು ಪೋಸ್ಟಿಂಗ್ ತಗೊಂತಾರೆ. ನೋಡಿ, ಇವನೇ ಇನ್ಸ್ಪೆಕ್ಟ್ರು ಆನಂದ ಅಂತ, ಜಾಲ ಇನ್ಸ್ಪೆಕ್ಟ್ರು, 3 ಲಕ್ಷ ರೂಪಾಯಿ ವಸೂಲಿ ಹಾಕವ್ರೆ. ಇವನೊಬ್ಬ ದಾಂಡಿಗ ನೋಡ್ರಿ ಹೆಂಗಿದಾನೆ ಇವನು. ದೊಡ್ಡ ಕಳ್ಳನ್ ತರ ಇದ್ದಾನೆ ಇವನು. ಯಾವ ಲೆಕ್ಕದಲ್ಲಿ ಏನೋ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ತರ ಕಾಣಿಸ್ತಾನೆ? ದೊಡ್ಡ ಕಳ್ಳನ್ ತರ ಕಾಣಿಸ್ತಾನೆ. ಡಕಾಯ್ತ ಇವನು, ಭ್ರಷ್ಟ ಇವನು. ಈ ಪೊಲೀಸ್ ಇಲಾಖೆಗೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ? ನಿನ್ನೆ ರಾತ್ರಿ 8:15 3 ಲಕ್ಷ ರೂಪಾಯಿ ಇಸ್ಕೊಬೇಕಾದ್ರೆ ಕರ್ನಾಟಕ ಲೋಕಾಯುಕ್ತವ್ರು ಇವನನ್ನ ಹಿಡ್ಕೊಂಡು ಹೋಗವ್ರೆ. ಈ ದೊಡ್ಡ ಕಳ್ಳನ್ ಹಿಡ್ಕೊಂಡು ಹೋಗವ್ರೆ. ನೋಡ್ರಿ, ಇಂತಿಂತ ಡಕಾಯಿತರು, ಕಳ್ಳರು, ಭ್ರಷ್ಟರು, ಕೊಲೆಗಡಕರು ಯೂನಿಫಾರ್ಮ್ ಹಾಕೊಂಡು ಕೊಲೆ ಮಾಡೋದು, ಯೂನಿಫಾರ್ಮ್ ಹಾಕೊಂಡು ಲಾಡಿ ಬಿಚ್ಚೋದು, ಯೂನಿಫಾರ್ಮ್ ಹಾಕೊಂಡು ಎಂಡ್ರಿಗೆ ಕದ್ದಿರೋ ಚಿನ್ನದಲ್ಲಿ ಒಡವೆ ಮಾಡಿಸ್ಕೊಡೋದು. ನೋಡ್ರಿ, ನನ್ನ ಜಾಲದಲ್ಲಿ 3 ಲಕ್ಷ ರೂಪಾಯಿ ಲಂಚ ಇಸ್ಕೋಬೇಕಾರೆ ಈ ದೊಡ್ಡ ಕಳ್ಳ ಸಿಕ್ಕಾಕೊಂಡವನೆ. ಇವನ ಹೆಸರು ನೋಡ್ರಿ ಶಿವಣ್ಣ ಅಂತೆ. ನೋಡ್ರಿ, ದೇವ್ರ ಹೆಸರು ಇಟ್ಕೊಂಡು ಒಬ್ಬ ಡಕಾಯ್ತನ ತರ ಲಂಚ ಇಸ್ಕೊಂಡಿದ್ದಾನೆ. ಇವರು CM ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ, ಹೋಮ್ ಮಿನಿಸ್ಟರ್ ಪರಮೇಶ್ವರ್ ನಾಯಕತ್ವದಲ್ಲಿ ಇಂಥ ಡಕಾಯಿತರುಗಳು ನೋಡಿ PSIಗಳೇ 3 ಲಕ್ಷ ರೂಪಾಯಿ ವಸೂಲಿ ಹಾಕ್ಸವನೆ. ಇವನ ಹೆಸರು ಬೆಳಗ್ಗೆನೆ BTV ಅವರು ಹೊಡೆದ್ರು. BTV ಅವರು ಹೊಡೆದ್ಮೇಲೆ ಈಗ ನಾನು ಹೊಡಿತಾ ಇದ್ದೀನಿ. ಮಾನ ಮರ್ಯಾದೆ ಏನಾದ್ರು ಈ ಪೊಲೀಸ್ ಇಲಾಖೆಯಲ್ಲಿ ಇರುವಂತ ಇಂಥ ಕಳ್ಳರಿಗೆ, ದರೋಡೆಕೋರರಿಗೆ, ಲೂಟಿಕೋರರಿಗೆ, ಕೊಲೆಗಾರರಿಗೆ, ಲಾಡಿ ಬಿಚ್ಚೋರ್ಗೆ, ಆಮೇಲೆ ಕದ್ದಿರ ಚಿನ್ನದಲ್ಲಿ ಒಡವೆ ಮಾಡ್ಕೊಡೋ ಇಂಥ ವ್ಯಕ್ತಿಗಳಿಗೆ ಪೊಲೀಸ್ ಇಲಾಖೆಯಲ್ಲಿ ಬರೀ ಸಸ್ಪೆಂಡ್ ಮಾಡ್ತಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ? ನೋಡ್ರಿ, ಇವನ ಹೆಸರು ಚಿಕ್ಕಜಾಲ ಇನ್ಸ್ಪೆಕ್ಟ್ರು ಆನಂದ ಅಂತೆ. ಇವನ್ ನೋಡ್ರಿ, ಇವನ್ ಮಕ ನೋಡ್ರಿ. ಇವನೇ ನೆನ್ನೆ ಇವರು ಲೋಕಾಯುಕ್ತವ್ರು ಇವನನ್ನೇ ಎತ್ತಾಕೊಂಡು ಹೋಗಿರೋದು. ಆ ಮಕ ನೋಡ್ರಿ ಹಿಂಗಿದೆ, ದೊಡ್ಡ ಕಳ್ಳನ್ ತರ ಇದ್ದಾನೆ, ದೊಡ್ಡ ಡಕಾಯ್ತಾ ಇದ್ದಂಗಿದ್ದಾನೆ. ಇಂಥವ್ರನ್ನೆಲ್ಲ ಡಿಸ್ಮಿಸ್ ಮಾಡಿ ಜೈಲ್ಗೆ ಹಾಕಬೇಕು. ಬಟ್ ದಮ್ಮು ತಾಕತ್ತಿರುವಂತ ಸರ್ಕಾರ ಎಲ್ಲಿದೆ? ಇದೆಲ್ಲ ನಡೀತಾ ಇರೋದು ಬೆಂಗಳೂರನ್ನು ಒಂದು ಚಿನ್ನದ ಗಣಿಯ ನಾಡಿನಲ್ಲಿ. ಕೆಂಪೇಗೌಡರು 500 ವರ್ಷಗಳ ಹಿಂದೆ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಬಿಟ್ಟು ಹೋದ್ರೆ ಇವರು ಪೊಲೀಸರು ದೊಡ್ಡ ಡಕಾಯಿತರ ತೋಟ ಮಾಡಿಟ್ಟಿದ್ದಾರೆ. ಬರೀ ಡಕಾಯಿತಿ. ಫುಟ್ಪಾತ್ ಮೇಲೆ, ಆ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋರ ಹತ್ರ ದಿನಾ ವಸೂಲಿ 100 ರೂಪಾಯಿ. ಇವರು ನೆನ್ನೆ ಇದು ಏನ್ ಗೊತ್ತಾಗಿರೋದು? ಈ ಚಿಕ್ಕಜಾಲ ಪೊಲೀಸ್ ಸ್ಟೇಷನ್ ನಲ್ಲಿ ರೌಡಿ ಶೀಟರ್ ಓಪನ್ ಮಾಡಿ ಯಾರೋ ಮೇಲೆ ಅವನ್ ಬಂದು ಕೈ ಕಾಲು ಇಟ್ಕೊಂಡು, ಅಣ್ಣ ರೌಡಿ ಅಂತ ಓಪನ್ ಮಾಡ್ಬಿಡಿ, ನಮ್ಮ ಮಾನ ಮರ್ಯಾದೆ ಹೋಗುತ್ತೆ. ಆಮೇಲೆ ನಾನು ಆತರ ಏನೂ ಮಾಡಿಲ್ಲ ಅಂತಂದ್ರೆ ರೌಡಿ ಶೀಟರ್ನ ಕ್ಲೋಸ್ ಮಾಡಕ್ಕೆ 1 ಲಕ್ಷ ರೇ ಹೋಮ್ ಮಿನಿಸ್ಟರ್. ರೌಡಿ ಶೀಟರ್ ಹಾಕೋದು ವಸೂಲಿ ಮಾಡಕ್ಕೇನ್ರಿ? ನಿಜವಾದ ರೌಡಿಗಳು ನಿಮ್ಮ ಪೊಲೀಸ್ ಇಲಾಖೆಯಲ್ಲಿರುವ ಪೋಲಿಗಳು, ಆ ಯೂನಿಫಾರ್ಮ್ ಹಾಕೊಂಡ್ರು ಕಚಡ ಭ್ರಷ್ಟ ಅಧಿಕಾರಿಗಳು. ಇವ್ರನ್ನ ಅಧಿಕಾರಿ ಅಂತ ಹೇಳ್ಬೇಕಾ? ಇವ್ರನ್ನ ಡಕಾಯಿತರ ಅಂತ ಹೇಳ್ಬೇಕಾ? ದಿಸ್ ಇಸ್ ದ ಕ್ವಶನ್ ಕರ್ನಾಟಕ ಇಸ್ ಆಸ್ಕಿಂಗ್. ಅಲ್ರಿ, ಕಾಂಗ್ರೆಸ್ ಸರ್ಕಾರಕ್ಕೆ ವೋಟ್ ಮಾಡಿ ನಾವುಗಳು ಲಂಚ ಕೊಟ್ಟು ರೌಡಿ ಶೀಟರ್ ಹಾಕ್ಸ್ಕೊಂಡು ಫಾಲ್ಸ್ ಕೇಸ್ ಹಾಕ್ಸ್ಕೊಂಡು ಇವ್ರಿಗೆ ಅದಕ್ಕೂ ಲಂಚ ಕೊಟ್ಟು ನೆನ್ನೆ ಚಿಕ್ಕ ಜಾಲದಲ್ಲಿ ನಡೆದಿರೋದು. ಅವನು ಯಾರೋ ಮೇಲೆ ರೌಡಿ ಶೀಟರ್ ಓಪನ್ ಮಾಡಿದಾರೆ. ರೌಡಿ ಶೀಟರ್ ಓಪನ್ ನೋಡ್ರಿ, ಇವರು ಪೊಲೀಸ್ ಸ್ಟೇಷನ್ ಓಪನ್ ಮಾಡಿರೋದು ಕ್ರಿಮಿನಲ್ ಯೂನಿವರ್ಸಿಟಿ. ಇದು ಏನಕ್ಕೆ ಅಂತಂದ್ರೆ ಯಾವನ್ ಬೇಕಾದ್ರೆ ಕರ್ಕೊಂಬಂದು ಅವನಿಗೆ ಫಾಲ್ಸ್ ಕೇಸ್ ಹಾಕು, ರೌಡಿ ಶೀಟರ್ ಓಪನ್ ಮಾಡು. ರೇ ಹೋಮ್ ಮಿನಿಸ್ಟರ್, ರೌಡಿ ಶೀಟರ್ಗಳು ಓಪನ್ ಮಾಡೋದು ನಿಮ್ಮ ಪೊಲೀಸರು ವಸೂಲಿ ಮಾಡಕ್ರಿ. ಗೊತ್ತಾ ಇದು? ನಿಜವಾದ ರೌಡಿಗಳು ಆ ಕಾಕಿ ಯೂನಿಫಾರ್ಮ್ ಹಾಕೊಂಡು ಈ ಬೆಳಗ್ಗೆ ಇದ್ರೆ ಭಿಕ್ಷೆ ಬೇಡೋ ಈ ಬೇವರ್ಸಿಗಳಲ್ವಾ? ನಾನು ದ ಡೇ ಐ ಬಿಕಮ್ CM, ನಾನೇನಾದ್ರೂ CM ಆಗ್ಬಾರ್ದು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ದ ಡೇ ಐ ಬಿಕಮ್ CM, ಐ ವಿಲ್ ಶೋ ವಾಟ್ ಈಸ್ ದ ಪವರ್ ಆಫ್ ದ ಗವರ್ಮೆಂಟ್. ನಿಮ್ಮಂತ ಭ್ರಷ್ಟರಿಗೆ ಮೇಲೆ ಇರೋ ಚರ್ಮ, ಡರ್ಮಿಸ್, ಎಪಿಡರ್ಮಿಸ್ ಲೇಯರ್ಗಳಿಗೆಲ್ಲ ನಿಮ್ಮ ಕೈಯಲ್ಲೇ ಅದನ್ನ ಆಪರೇಷನ್ ಮಾಡಿ ತೆಗಿಸ್ತೀನಿ. ನಿಮಗೆ ಕೊಬ್ಬೇನು ಗೊತ್ತೇನ್ರೋ? ಆ ಸದಾಶಿವನಿಗೆ ಹೋಗಿ ಅವನವನೆಲ್ಲ ಗೂಂಡ, ಆ ಗೂಂಡಾಗೆ ಕೋಟಿ ಲಂಚ ಕೊಟ್ಟು ಪೋಸ್ಟಿಂಗ್ ಮಾಡಿಸ್ಕೊಂಬತ್ತೀರಾ. ಚಿಕ್ಕ ಜಾಲಕ್ಕೆ 2.5 ಕೋಟಿ ಲಂಚ ಅಂತೆ. ಚಿಕ್ಕ ಜಾಲದಲ್ಲಿ ಒಬ್ಬ ಇನ್ಸ್ಪೆಕ್ಟರ್ಗೆ 2.5 ಕೋಟಿ ಲಂಚ. 2.5 ಕೋಟಿ ಇಲ್ಲ, ಆ ಸದಾಶಿವನಗರದಲ್ಲಿ ಕೊಟ್ಟುಬಿಟ್ಟು ಬಂದು ಇಲ್ಲಿ ಬಂದು ಜನರನ್ನ ಲೂಟಿ ಮಾಡೋ ಅಂತ ಇಂಥ ಬೇವರ್ಸಿಗಳು ಅಲ್ಲ. ರೇ, ಈ ಬೇವರ್ಸಿ ಕೆಲಸ ಮಾಡಕ್ಕೆ
ಆ ಕಾಕಿ ಯೂನಿಫಾರ್ಮ್ ಯಾಕಂತೀರಾ? ಎಲ್ಲ ಒಂದ್ ಕಡೆ ಆ ಕಾಕಿಗೆ, ಆ ಪೊಲೀಸ್ ಇಲಾಖೆಗೆ ಮಾನ ಮರ್ಯಾದೆ ಎಲ್ಲ ತೆಗಿತೀರಲ್ರೋ. ಅಲ್ಲ, ನಿಮ್ಮಂತ ಲೂಟಿಕೋರರು ಅದು ಬೆಂಗಳೂರನ್ನ ನೀವು ಡಕಾಯಿತಿ ಮಾಡಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀರಾ. ಬೇರೆ ಊರಲ್ಲಿ ಕಾಸು ಸಿಗಲ್ಲ, ಬೆಂಗಳೂರಲ್ಲಿ ಲೂಟಿ ಲೂಟಿ ಲೂಟಿ, ಲಂಚ ಲಂಚ. ಇನ್ನೇನ್ ಬಿಟ್ಟಿದ್ದೀರಾ? ಅವನು ಸೂರ್ಯನಗರ ಇನ್ಸ್ಪೆಕ್ಟರ್ ಸಂಜೀವ ಕದ್ದಿರ 2 kg ಚಿನ್ನನ ಎಂಟ್ರಿಗೆ ಒಡವೆ ಮಾಡ್ಕೊಡ್ತಾನೆ. ಇವನ್ ಚಾಮರಾಜಪೇಟೆ ಮಂಜ ಡ್ರಗ್ಸ್ ನ ಮಾರಿ 11 ಜನ ACP ಚಂದನ್ ಎನ್ಕ್ವೈರಿಯಲ್ಲಿ ತಗಲಾಕೊಂಡು ಸಸ್ಪೆಂಡ್ ಆಗ್ತಾರೆ. ಇವನು ಕೋರ್ಮಂಗ್ಲ ಅವನು ಮತ್ತೆ ಇವನು ಯಾರೋ ಅಲ್ಸೂರ್ಗೇಟ್ ಪೊಲೀಸ್ ಸ್ಟೇಷನ್ ತಿಂಗಳಿಗೆ 1 ಕೋಟಿ ವಸೂಲಿ. ತಿಂಗಳಿಗೆ 1 ಕೋಟಿ ಪಬ್ಬು ಬಾರ್ಗಳ ಹತ್ರ. ನಿಮ್ಗೆ ಹೊಟ್ಟೆ ಒಳಗಡೆ ಅನ್ನ ಹೆಂಗೋ ಹೋಗುತ್ತೆ? ಹೊಟ್ಟೆಗೇನು ಅನ್ನ ತಿಂತೀರಾ, ಗೊಬ್ಬರ ತಿಂತೀರಾ? ನೀವು ಕಾಕಿ ಹಾಕೊಂಡು ನೀವು ಲೂಟಿಕೋರ್ರ, ಡಕಾಯಿತರ, ಕೊಲೆಗಡ್ಕರ ಎಲ್ಲ ಮಾಡ್ಬಿಟ್ರಿ. ಅವನು ವಿವೇಕ್ ನಗರ ಪೊಲೀಸರು ಅವ್ನು ಯಾರೋ ದರ್ಶನ್ ಎತ್ತಕೊಂಬಂದು FIR ಮಾಡಿದಿರ ಕೊಲೆನೇ ಮಾಡ್ಬಿಟ್ರು ಅಲ್ರೋ. ಈ ಬಾಳ್ತಿರಲ್ಲ, ನಿಜವಾಗ್ಲೂ ನಿಮಗೆ ಮಾನ ಮರ್ಯಾದೆ ಇದು ಪೊಲೀಸ್ ಇಲಾಖೆನ, ಡಕಾಯಿತರ ಇಲಾಖೆನ, ಭ್ರಷ್ಟರ ಇಲಾಖೆನ, ಕಳ್ಳರ ಇಲಾಖೆನ? ಈಗ ಜನ ಕೇಳ್ತಾ ಇದಾರೆ. ದ ಪೀಪಲ್ ಆರ್ ಆಸ್ಕಿಂಗ್. ಅಲ್ರೇ, ಪ್ರತಿದಿನ ಕಳೆದ 2 ತಿಂಗಳಿಂದ 190 ಜನ ಸಸ್ಪೆಂಡ್ ಆಗಿದ್ದಾರೆ. ಒಬ್ಬನ್ನು ಕೂಡ ಡಿಸ್ಮಿಸ್ ಮಾಡಿಲ್ಲ ಈ ಕಾಂಗ್ರೆಸ್ ಸರ್ಕಾರ. ಈ ಅಹಿಂದ ಜನರ ಪರವಾಗಿ ಭ್ರಷ್ಟಾಚಾರ ಮುಕ್ತ ಅಂತ ಇದೇ DK ಶಿವಕುಮಾರ್, ಇದೇ CM ಸಿದ್ದರಾಮಯ್ಯ, ಇದೇ ರಾಹುಲ್ ಗಾಂಧಿ ಹೇಳಿ ಬರೀ ಡಕಾಯಿತರು, ಬರೀ ಲೂಟಿಕೋರಗಳಿಗೆ ಲಂಚ ಇಸ್ಕೊಂಡು ಪೋಸ್ಟಿಂಗ್ ಕೊಟ್ಟು ಅವರನ್ನ ಜನರ ಹತ್ರ ಲೂಟಿ ಮಾಡಕ್ಕೆ ದಮ್ಮು ತಾಕತ್ತಿದ್ಯಾ? 190 ಜನ ಸಸ್ಪೆಂಡ್ ಮಾಡಿದ್ರಲ್ಲ, ಡೇ ಟು ಡೇ ಬೇಸಿಸ್ ಮೇಲೆ ಅವ್ರ ಮೇಲೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ನಡೆಸಿ ಡಿಸ್ಮಿಸ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸಿ. ಒಬ್ಬರನ್ನು ಡಿಸ್ಮಿಸ್ ಮಾಡಲ್ಲ, ಒಬ್ಬರನ್ನು ಜೈಲಿಗೆ ಕಳ್ಸಲ್ಲ. ಅವರು ಸಸ್ಪೆಂಡ್ ಮಾಡೋದು, ಅವ್ರು ಹೋಗಿ ಲಂಚ ಕೊಟ್ಟು ಅಲ್ಲೆಲ್ಲ ಒಂದ್ ಕಡೆ ಲಂಚ ಕೊಟ್ಟು ಮತ್ತೆ ಅವ್ರು ವಾಪಸ್ಸು ಡ್ಯೂಟಿಗೆ ಬಂದು ಮತ್ತೆ ಲೂಟಿ ಮಾಡೋದು. ಅಲ್ರೇ ಹೋಮ್ ಮಿನಿಸ್ಟರ್, ನಿಮ್ಗೆ ದಮ್ಮು ತಾಕತ್ತಿದ್ರೆ ಒಬ್ಬನ್ನಾದ್ರೂ ಡಿಸ್ಮಿಸ್ ಮಾಡಿ. ಇವಾಗ ಸಿಗಾಕೊಂಡವನಲ್ಲ ಅವನು DCP ನಾರ್ತ್ ಈಸ್ಟ್ ಸಜಿತ್ ಬೆಂಗಳೂರು. ಈ DCP ಸಜಿತ್ ಬಂದು 3 ವರ್ಷ ಆಯ್ತು. ನನ್ಗೆ ಯಾರೋ ಹೇಳಿದ್ರು ಬೈಟಿ ಸುರೇಶ್ಗೆ ತುಂಬಾ ಕ್ಲೋಸ್ ಅಂತೆ, ಅವರೇ ಹಾಕಿಸ್ಕೊಂಬಂದು ಇಲ್ಲಿ ಕೆಲಸ ಮಾಡಿಸ್ತವ್ರೆ ಅಂತ. ಬೈಟಿ ಸುರೇಶ್ ನೀವೇ ಅಂತ ಹಾಕ್ಸ್ಕೊಂಬಂದಿದ್ದು ಈ DCP ನಾರ್ತ್ ಈಸ್ಟ್ಗೆ? ನಿಜಾನಾ ಗೊತ್ತಿಲ್ಲ, ಬಟ್ ಜನ ಆತರ ಮಾತಾಡ್ಕೊಂಬರ್ತಾರೆ. ಇವರು DCP ನಾರ್ತ್ ಈಸ್ಟ್ ಸಜಿತ್ ಅನ್ನೋ ವ್ಯಕ್ತಿ ಈ DCP ಬೈಟಿ ಸುರೇಶ್ ಅಂತ ಹಾಕಿಸ್ಕೊಂಬಂದು ಪೊಲೀಸ್ ಸ್ಟೇಷನ್ಗಳಲ್ಲಿ ಕಳ್ತನ, ರಿಯಲ್ ಎಸ್ಟೇಟು, ಲಂಚ ಬಾಕುತನ, ಹೆಣ್ಮಕ್ಳು ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಲ್ಲ. ಅಲ್ಲಿ ನೋಡಿ, ಅಮೃತಹಳ್ಳಿ ಪೊಲೀಸವನು ಯಾರೋ ಅಶ್ಲೀಲವಾಗಿ ನೋಡ್ತಾನೆ ಅಂತ ಕಂಪ್ಲೇಂಟ್ ಕೊಟ್ಟು ವಿಡಿಯೋ ತೋರಿಸಿದ್ರೆ ಅಮೃತಹಳ್ಳಿ ಪೊಲೀಸವನು FIR ಮಾಡಲ್ಲ. ಕೊಡಗಳ್ಳಿ ಅವನು ಬರೀ ರಿಯಲ್ ಎಸ್ಟೇಟು. ಈಗ ಜಾಲದವನು ರೌಡಿ ಶೀಟರ್ನ ತೆಗಿಯಕ್ಕೆ ರೌಡಿ ಶೀಟರ್ನ ಓಪನ್ ಮಾಡಕ್ಕೆ ನೀವು ವಸೂಲಿ ಮಾಡಕ್ಕೆ ಓಪನ್ ಮಾಡೋದು. ಹಂಗಾರೆ ಬ್ರ್ಯಾಂಡ್ ರೌಡಿ ಶೀಟರ್ ಓಪನ್ ಮಾಡೋದು, ತಿಂಗಳಿಗೆ 10,000 ವಸೂಲಿ ಹಾಕು. ಈ ಮಟ್ಟಕ್ಕೆ ಪೊಲೀಸ್ ಠಾಣೆಗಳನ್ನ ಗಬ್ಬೆ ಬಿಡಿಸಿದಿರಲ್ಲ. ನನಗೆ ಮೊದಲು ಪ್ರಶ್ನೆ ಏನಂತಂದ್ರೆ, ನಿಜವಾಗ್ಲೂ ಸರ್ಕಾರ ಇದೆಯಾ? ನೋಡ್ರಿ, ನೀವು ಓಟ್ ಹಾಕಿರೋ ಸರ್ಕಾರ ಇಂಥ ಭ್ರಷ್ಟರಿಗೆ, ಕಳ್ಳರಿಗೆ, ದರೋಡೆಕೋರರಿಗೆ, ಕೊಲೆಗಾರರಿಗೆ ಪೋಸ್ಟಿಂಗ್ ಕೊಟ್ಟು ಕೋಟಿ ಇಸ್ಕೊಂಡು ಪೋಸ್ಟಿಂಗ್ ಕೊಡೋದು, ಕಳ್ತನ ಮಾಡಿ ಅಂತ ಬಿಡೋದು. ಇವರು ಪುಕ್ಸಟ್ಟೆ ಯಾರ ಮೇಲೆ ಬೇಕಾದ್ರೂ ರೌಡಿ ಶೀಟರ್ ಹಾಕ್ತಾರೆ, ಯಾರ ಮೇಲೆ ಬೇಕಾದ್ರೂ FIR ಹಾಕ್ತಾರೆ, ಯಾರ ಮೇಲೆ ಬೇಕಾದ್ರೂ ಮನೆ ನುಗ್ತಾರೆ ಅಲ್ವೇನ್ರ? ಅದಕ್ಕೋಸ್ಕರ ಅಲ್ಲ ನೀವು ಹಾಕೊಂಡಿರೋದು. ಕಾಸು ಕೊಡಿ, ಯಾರನ್ನ ಬೇಕಾದ್ರೆ ಕೊಲೆ ಮಾಡ್ತಾರೆ. ಆ ವಿವೇಕ್ ನಗರ ಪೊಲೀಸರು ಕೊಲೆ ಕೂಡ ಮಾಡ್ಬಿಟ್ರು ಕಸ್ಟಡಿನಲ್ಲಿ. ಈ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಹಂಗಾರೆ ಈಗ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಪೊಲೀಸರು ಯಾಕೆ ಬೇಕು? ಏನು ವಸೂಲಿ ಮಾಡಕ, ಭ್ರಷ್ಟಾಚಾರ ಮಾಡಕ, ಕದ್ದಿರ ಚಿನ್ನದಲ್ಲಿ ಎಂಡ್ರಿಗೆ ಒಡವೆ ಮಾಡ್ಕೊಡಕ? ಮಾನ ಮರ್ಯಾದೆ ಏನಾದ್ರೂ ಇದೆಯಾ ನಿಮ್ಗೆ? ಇದೆಯೇನೋ ನಿಮ್ಗೆ? ಐ ಡೋಂಟ್ ಮೈಂಡ್. ನಿಮ್ಮಂತ ಭ್ರಷ್ಟರಿಗೆ ಯಾವುದೇ ಕಾರಣಕ್ಕೂ ಮರ್ಯಾದೆ ಕೊಡುವಂತ ಅವಶ್ಯಕತೆನೇ ಇಲ್ಲ. ಯಾವ ಸೀಮೆನಲ್ಲಿ ರೆಸ್ಪೆಕ್ಟ್ ಕೊಡ್ಬೇಕ್ರೋ ನಿಮ್ಗೆ? ಅಲ್ಲ ನೋಡಿ, ನೆನ್ನೆ ಚನ್ನಪಟ್ಟಣ ಈಸ್ಟ್ ಪೊಲೀಸ್ ಸ್ಟೇಷನ್ ಅವರು ನಮ್ಮ ಕ್ಲೈಂಟ್ಗೆ 4 ಜನಕ್ಕೆ ರೌಡಿ ಶೀಟ್ ಓಪನ್ ಮಾಡ್ತೀವಿ ಅಂತ ನೋಟಿಸ್ ಕೊಟ್ಟವ್ರೆ. ಅವ್ನ ಯಾರೋ ಫೈರೋಸ್ ಖಾನ್ ಅಂತೆ. ಏನಕ್ಕೆ ಅಂತಂದ್ರೆ ಅವ್ರುಗಳು ಜಮೀನು, ಅವ್ರದ್ದು ತಾತ 75 ಎಕರೆ ಬಿಟ್ಬಿಟ್ಟು ಹೋಗಿದ್ದಾನೆ.
ಚನ್ನಪಟ್ಟಣದಲ್ಲಿ. ಅವ್ರ ಅದಕ್ಕೆ ಏನೋ ಕೋರ್ಟ್ಗೆ ನಮ್ಮಂತವ್ರಿಗೆ ತಂದು ಕೊಟ್ಟು ಸರ್ ಇದನ್ನ ಫೈಟ್ ಮಾಡಿ ಲೀಗಲಿಗೆ ಅಂತ ಕೊಟ್ರೆ ಅವ್ರಗಳಿಗೆ ರೌಡಿ ಶೀಟ್ ಓಪನ್ ಮಾಡ್ತೀನಿ ಅಂತ ಆ ಚನ್ನಪಟ್ಟಣ SP ಅವರೇ ಆ ಚನ್ನಪಟ್ಟಣ ಈಸ್ಟ್ ಪೊಲೀಸ್ ಸ್ಟೇಷನ್ ಅವರು ರಿಯಲ್ ಎಸ್ಟೇಟ್ ಮಾಡ್ತಾರಲ್ರಿ. SP ಆಗಿ ನೀವು ನೋಡಿ, ನೀವು ನಿಮ್ ಜಮೀನ್ಗೆ ಓಡಾಡ್ತಾ ಇದ್ದೀರಾ, ಅವ್ರ ಮೇಲೆ ಫಾಲ್ಸ್ ಕೇಸ್ ಹಾಕೋದು, ರೌಡಿ ಶೀಟ್ ಓಪನ್ ಮಾಡೋದು, ಅವ್ರಿಗೆ ಹೇಳೋದು ಈ ಜಮೀನ ಬಿಟ್ಬಿಟ್ರೆ ನಿಮ್ಗೆ ರೌಡಿ ಶೀಟ್ ತೆಗಿತೀನಿ ಅಂತ. ಹಂಗಾರೆ ಈ ಕರ್ನಾಟಕದಲ್ಲಿ ಪೊಲೀಸರು ರೌಡಿ ಶೀಟ್ ಓಪನ್ ಮಾಡೋದು ಸೆಟ್ಲ್ಮೆಂಟ್ಗೆ ಅಂತ ಆಯ್ತು ಅಲ್ವಾ? ಅಲ್ಲೋ ಈ ಬಾಳಾದ ಬದಲು ಆ ಬಾಂಬೆಗೋ ಕಲ್ಕಟ್ಟಾಗೋ ಡೆಲ್ಲಿಗೋ ಅಥವಾ ಬಾಂಗ್ಲಾದೇಶಕ್ಕೋ ಹೋಗಿ ಅದೇನೋ ಮಾಮ ಕೆಲಸ ಮಾಡ್ತಾರಲ್ಲ ಆ ಕೆಲಸ ಮಾಡ್ಬೋದಲ್ಲ. ಕರ್ನಾಟಕದಲ್ಲಿ 190 ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ. ಈ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ, ಈ ಕಾಂಗ್ರೆಸ್ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಸರ್ಕಾರ, ಈ ಕಾಂಗ್ರೆಸ್ DK ಶಿವಕುಮಾರ್ ಸರ್ಕಾರ ಒಬ್ಬರನ್ನು ಡಿಸ್ಮಿಸ್ ಮಾಡಿಲ್ಲ. ಯಾಕೆ ಅಂತಂದ್ರೆ ಅವರೆಲ್ಲ ಲಂಚ ಕೊಡ್ತಾರೆ. ಲಂಚ ಕೊಟ್ಟ ಮೇಲೆ ಅವ್ರನ್ನ ಮತ್ತೆ ರಿವೋಕ್ ಮಾಡೋದು, ಮತ್ತೆ ಕೆಲಸ ಕೊಡೋದು, ಅವ್ರು ಮತ್ತೆ ಲೂಟಿ ಮಾಡೋದು. ಈ ಮಟ್ಟಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದು ನಿಂತಿದೆ. ನನಗೇನು ಇಲ್ಲ, ನನಗೇನು ಆಗ್ಬೇಕಾಗಿಲ್ಲ. ಓಕೆ, ಈ ಬೆಂಗಳೂರಿಲ್ಲರೋ DCPಗಳಿಗೆ ಒಬ್ಬೊಬ್ಬ ಮಿನಿಸ್ಟರ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ತಾನೆ. ಅವನು ಒಬ್ಬ ಮಿನಿಸ್ಟರ್ ಹಾಕೊಂಬಂದ ಅಂತಂದ್ರೆ ಅವನು ಏನ್ ಹೇಳಿದ್ರು ಮಾಡ್ತಾರೆ. ಆ ಮಟ್ಟಕ್ಕೆ ಈ ಬೆಂಗಳೂರಲ್ಲಿರೋ DCPಗಳು ಕೆಲಸ ಮಾಡ್ತಾವ್ರೆ. ಬೆಂಗಳೂರಲ್ಲಿರೋ DCP ನಾರ್ತ್ ಈಸ್ಟ್ ಸಜೀತ್ 3 ವರ್ಷ ಆಯ್ತು ಬಂದು. 2018 DYSP ಅಪಾಯಿಂಟ್ಮೆಂಟ್, 2021ಕ್ಕೆ IPS ತಗಂತಾನೆ. ಒಂದು IPS ಪ್ರಮೋಷನ್ ಬರಬೇಕು ಅಂತಂದ್ರೆ ಮಿನಿಮಮ್ 10 ರಿಂದ 15 ವರ್ಷ ಬೇಕು. ಆದ್ರೆ ಈ DCP ನಾರ್ತ್ ಈಸ್ಟ್ ಸಜೀತ್ ಕೇವಲ 3 ವರ್ಷದಲ್ಲಿ IPS ನ ತಗೊಂಡಿದ್ದಾನೆ. ಲೆಕ್ಕ ಹಾಕೊಳ್ಳಿ ಏನ್ ಕೆಲಸ ಮಾಡುತ್ತೆ ಅಂತ ನೀವು ಲೆಕ್ಕ ಹಾಕೊಳ್ಳಿ. ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕರ್ನಾಟಕದ ಪೊಲೀಸರು ಇಷ್ಟು ಕುಲ್ಗೆಟ್ ಹೋಗಿದ್ದೀರಲ್ಲ, ಡಕಾಯಿತಿ ಮಾಡ್ತಿರಲ್ಲ, ATM ದರೋಡೆ ಮಾಡ್ತಿರಲ್ಲ, ಹೆಣ್ಮಕ್ಳನ್ನ ಮಂಚ ಕರಿತಿರಲ್ಲ, ಆ ವಿವೇಕ್ ನಗರದನ್ನು ಕೊಲೆ ಮಾಡ್ತಿರಲ್ಲ, ನಿಮ್ಗೆ ಕಿಂಚಿತ್ತಾದ್ರೂ ನೈತಿಕತೆ ಇದೆಯಾ? ನಾವಂತೂ ಹೇಳಿಲ್ಲ. ಲಂಚ ಕೊಟ್ಟು 50 ಲಕ್ಷ ಲಂಚ ಕೊಟ್ಟು PSI ಆಗುವಂತ ನಾವ್ ಯಾರು ಹೇಳಿಲ್ಲ. ನಿನ್ಗೆ ಕೊಡಗಳ್ಳಿ ಸ್ಟೇಷನ್ಗೆ 2 ಕೋಟಿ ಕೊಟ್ಟು ಲಂಚ ಕೊಟ್ಟು ಪೋಸ್ಟಿಂಗ್ ಹಾಕ್ಸ್ಕಂತ ನಾವ್ ಹೇಳಿಲ್ಲ. ನಿನ್ಗೆ ಪ್ರಮೋಷನ್ಗೆ ಲಂಚ ಕೊಡು ಅಂತ ನಾವ್ ಹೇಳಿಲ್ಲ. ನಾವ್ ಏನು ಹೇಳಿಲ್ಲ ಅಂದ್ಮೇಲೆ ನಿಮ್ಮ ತೀಟೆಗಳಿಗೆ ನೀವು ಲಂಚ ಕೊಟ್ಟು ಅಪಾಯಿಂಟ್ಮೆಂಟ್ ತಗೊಳೋದು, ಲಂಚ ಕೊಟ್ಟು ಪೋಸ್ಟಿಂಗ್ ತಗೊಳೋದು, ಕೋಟಿ ಲಂಚ ಕೊಟ್ಟು ಪ್ರಮೋಷನ್ ತಗೊಳೋದು, ಜನರನ್ನ ಬಂದು ಲೂಟಿ ಮಾಡೋದು. ನೋಡ್ರಿ, ರೌಡಿ ಶೀಟರ್ನ ಕ್ಲೋಸ್ ಮಾಡಕ್ಕೆ ಜಾಲ ಪೊಲೀಸ್ ಸ್ಟೇಷನ್ ಫಿಕ್ಸ್ ಮಾಡಿರೋ ರೇಟು 1 ಲಕ್ಷ. ಇವರೇ ಹಾಕಿರುವಂತ ಸುಳ್ಳು ಕೇಸನ್ನ ಕ್ಲೋಸ್ ಮಾಡಕ್ಕೆ 2 ಲಕ್ಷ. ಟೋಟಲ್ 3 ಲಕ್ಷ, 3 ಪಂಗನಾಮ. ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ, ಗೋವಿಂದ ಗೋವಿಂದ ವೆಂಕಟರಮಣ ಗೋವಿಂದ, ಏಡುಕುಂಡ್ಲವಾಡ ಗೋವಿಂದ, ಬೆಂಗಳೂರು ಪೊಲೀಸರು ಗೋವಿಂದ, ಭಿಕ್ಷೆ ಬೇಡೋ ಪೊಲೀಸರು, ಬೆಳಗ್ಗೆ ಎದ್ರೆ ಲಂಚ್ಕೋರ್ರು. ಅಲ್ಲ, ನಿಮ್ಗೊಂದು ಸಪರೇಟ್ ಆಡೇ ಹೇಳ್ಬೇಕು ಅಂತ ಅನ್ಸುತ್ತೆ. ನಾಚಿಕೆ ನೋಡ್ರಿ. BJP ಅವರು ಭ್ರಷ್ಟರು ಅಂತ ಕಾಂಗ್ರೆಸ್ ಓಟ್ ಹಾಕ್ರಿ. ಕಾಂಗ್ರೆಸ್ ಅವ್ರು ಮಾಡ್ತಾರದ್ ನೋಡ್ರಿ. ಬೆಳಗ್ಗೆ ಎದ್ರೆ ಲೂಟಿ ಮಾಡ್ತಾರೆ ಪೊಲೀಸರು, ಅವ್ರ ಮೇಲೆ ಯಾವುದೇ ಕ್ರಮ ಜರುಗಿಸಲ್ಲ. ಯಾಕೆ ಅಂತಂದ್ರೆ ಇವ್ರಿಗೂ ಲೂಟಿ ಮಾಡೋರೇ ಬೇಕು. ಯಾಕೆ ಅಂತಂದ್ರೆ ಜನರನ್ನ ಲೂಟಿ ಮಾಡಿದ್ರೆ ಲಂಚ ಬರೋದು, ಲಂಚವನ್ನ ತಗೊಂಡು ಜೀವನ ಮಾಡುವಂತ ಇಂಥ ಬೇವರ್ಸಿಗಳಿಗೆ ಐ ಡೋಂಟ್ ಮೈಂಡ್. ಲಂಚ ತಗೊಂಡ್ರೆ ನೀನೊಬ್ಬ ಬೇವರ್ಸಿನೇ. ಲಂಚ ಅಲ್ಲ, ಕದ್ದಿರೋ ಚಿನ್ನದಲ್ಲಿ ಹೆಂಡತಿಗೆ ಒಡವೆ ಮಾಡಿಸ್ಕೊಟ್ರೆ ನೀನೊಬ್ಬ ಬೇವರ್ಸಿನೇ. ನೀನು ಕಾಕಿ ಯೂನಿಫಾರ್ಮ್ ಹಾಕೊಂಡ್ರು ಅಂತ ಒಬ್ಬ ಕ್ರಿಮಿನಲ್ಲು, ನೀನು ಕಾಕಿ ಯೂನಿಫಾರ್ಮ್ ಹಾಕೊಂಡ್ರು ಒಬ್ಬ ದರೋಡೆಕೋರ, ನೀನು ಕಾಕಿ ಯೂನಿಫಾರ್ಮ್ ಹಾಕೊಂಡ್ರು ಒಬ್ಬ ರೇಪಿಸ್ಟು. ಅವ್ನು ನೋಡ್ರಿ DJ ಹಳ್ಳಿ ಸುನಿಲ ಯಾವ್ದೋ ಹೆಣ್ಮಗಳ ಜೊತೆ ಅಸಭ್ಯವಾಗಿ ನಡ್ಕೊಂಡ. ಅದೇ ಸ್ಟೇಷನ್ ಅಲ್ಲಿ ಒಬ್ಬ ASI ಪ್ರಕಾಶ ಮಂಚಕ್ ಬಾ ಅಂತಾನೆ. ಇನ್ ಏನ್ ಬಿಟ್ಟಿದ್ದಾರೆ? ದಾವಣಗೆರೆನಲ್ಲಿ ಡಕಾಯಿತಿ ಮಾಡ್ತಾರೆ. ಬೆಂಗಳೂರಲ್ಲಿ ಅವನ ಅಣ್ಣಪ್ಪ ನಾಯಕ ಹೆಡ್ ಕಾನ್ಸ್ಟೇಬಲ್ ATM ದರೋಡೆ ಮಾಡ್ತಾನೆ 7 ಕೋಟಿ ರೂಪಾಯಿ. ಅವನ್ ಯಾರೋ ಮಾಲೂರು ಹೆಡ್ ಕಾನ್ಸ್ಟೇಬಲ್ ಕಿಡ್ನಾಪ್ ಮಾಡಿ ಕೋರಮಂಗಲದಲ್ಲಿ 20 ಲಕ್ಷ ಲೂಟಿ ಮಾಡ್ತಾನೆ. ಏನು ಉಳಿಸಿದ್ದೀರಾ ನೀವು? ಪೊಲೀಸ್ ಇಲಾಖೆನ, ಕಳ್ಳರ ಇಲಾಖೆನ, ಡಕಾಯಿತ ಇಲಾಖೆನ, ರೇಪಿಸ್ಟ್ಗಳ ಇಲಾಖೆನ, ಕೊಲೆಗಾರರ ಇಲಾಖೆನ ಅಲ್ರೋ ಲೇ. ನೀವು ಮಾತ್ರ ಒಂದು FIR ಆದ್ರೆ ರೌಡಿ ಶೀಟ್ ಓಪನ್ ಮಾಡ್ಬೇಕು. ನೀವುಗಳು ಡಕಾಯಿತಿ ಮಾಡಿದ್ರೆ ನಿಮ್ಮ ಮೇಲೆ ಯಾಕೆ ರೌಡಿ ಶೀಟ್ ಓಪನ್ ಮಾಡಲ್ಲ? ನಿಜವಾದ ರೌಡಿಗಳು ನೀವೇ ಕಂಡ್ರೋ. ನನ್ಗೆ ಹೇಳಕ್ಕೆ ಏನು ಸಮಸ್ಯೆ ಇಲ್ಲ. ಕೋಟಿ ಲಂಚ ಕೊಟ್ಟು ಯಾವ್ದೋ ಮಿನಿಸ್ಟರ್ಗೆ ಬಕೆಟ್ ಹಿಡಿದು 1000 ಕೋಟಿ ರೂಪಾಯಿ ಲೂಟಿ ಮಾಡೋ ನಿಮ್ಮಂತವ್ರು ಯಾವ ಡಕಾಯಿತಿಗೂ ಕಮ್ಮಿ ಇಲ್ಲ.
ನಾನೇನಾದ್ರೂ CM ಆಗಬೇಕು, ಪ್ರೇ ಟು ಗಾಡ್. ಅಲ್ಲ, ನೀವೇ ಬೇಡ್ಕೊಳ್ಳಿ ನಾನ್ CM ಆಗ್ಬಾರ್ದು ಅಂತ. ನನಗೆ ಗೊತ್ತಿಲ್ಲ, ಆ ಭಗವಂತ ಮನ್ಸು ಮಾಡಿದ್ರೆ ನನ್ನಂತವನೇನಾದ್ರೂ CM ಆದ್ರೆ ನಿಮಗೆ ಚಳಿ ಜ್ವರ ಎರಡೂ ಬಿಡಿಸ್ತೀನಿ. ಧನ್ಯವಾದಗಳು ಕರ್ನಾಟಕ. ಇಂಥ ಭ್ರಷ್ಟರನ್ನ, ಇಂಥ ಭ್ರಷ್ಟಾಚಾರವನ್ನ ಎಕ್ಸ್ಪೋಸ್ ಮಾಡಿ ಕರ್ನಾಟಕವನ್ನ ಭ್ರಷ್ಟಾಚಾರ ಮುಕ್ತ ಮಾಡದೆ ನನ್ನ ಕೆಲಸ, ನಮ್ಮ ಟೀಮಿನ ಕೆಲಸ, ನಮ್ಮ ಟ್ರೂ ಲೈಫ್ ನ್ಯೂಸಿನ ಕೆಲಸ ಅಂತ ಹೇಳುತ್ತಾ, ಕಣ ಕಣದಲ್ಲೂ ಕನ್ನಡ ಭ್ರಷ್ಟರೇ ಎಚ್ಚರ.